ಒಬ್ಬ ರಕ್ತ ಬೀಜಾಸುರ ಅನ್ನೋ ರಾಕ್ಷಸ ಇದ್ದ. ಅವನ ಒಂದು ಹನಿ ರಕ್ತ ಭೂಮಿಯ ಮೇಲೆ ಬಿದ್ದರೂ 100 ಜನ ರಕ್ತ ಬೀಜಾಸುರರು ಹುಟ್ಟುವ ಹಾಗೆ ಬ್ರಹ್ಮದೇವನಿಂದ ವರ ಪಡೆದುಕೊಂಡಿದ್ದ. ತನ್ನ ಎದುರು ನಿಲ್ಲುವವರು ಯಾರೂ ಇಲ್ಲ ಎಂದು ವಿರಾಜಮಾನವಾಗಿ ರೌದ್ರ ತಾಂಡವ ಮಾಡುತ್ತಿದ್ದ. ರಕ್ತ ಬೀಜಾಸುರನ ಅಂತ್ಯಕ್ಕಾಗಿ ಸಾಕ್ಷಾತ್ ಪಾರ್ವತಿ ದೇವಿ ದುರ್ಗಿ ಅವತಾರದಿಂದ ಕಾಳಿಕಾ ದೇವಿಯ ಅವತಾರ ತಾಳಿದ ಕ್ಷಣ ಇದು. ನನ್ನನ್ನು ಯಾರು ಏನು ಮಾಡರು, ನನಗೆ ಸಾವೇ ಇಲ್ಲ. ನಾನು ರಕ್ತ ಬೀಜಾಸುರ. ಈ ರಕ್ತ ಬೀಜಾಸುರನ ಅಂತ್ಯ ಮಾಡಲು ಗಂಡಿನಿಂದಲೇ ಸಾಧ್ಯ ಇಲ್ಲ, ಇನ್ನು ಹೆಣ್ಣು ನೀನು.
ರಕ್ತ ಬೀಜಾಸುರನ ಸಂಹಾರ ಮಾಡಿದ ಕಾಳಿಕಾ ದೇವಿಯ ತಾಂಡವವು ಮೂರೂ ಲೋಕಗಳನ್ನು ನಡುಗಿಸಿತು.